ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ತುಂಬ ಬೇಜಾರಲ್ಲಿದ್ದೆ. ಸಬ್ಸ್ಕ್ರೈಬರ್ ಲೆಸ್ ಆಯಿತು ಅಂತ ನಮ್ಮ ಅಣ್ಣನ ಮಗ ಕೇಳ್ದೇನೆ ಸಮಾಧಾನ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲದೆ ಕೇಕ್ ತೊಗೊಂಡು ಬಂದಿದ್ದಾನೆ. ಬೆಣ್ಣೆ ಕೃಷ್ಣ ವ್ಲಾಗು 50,000 ಸಬ್ಸ್ಕ್ರೈಬರ್ ಅಂತ. 50,000 ಸಬ್ಸ್ಕ್ರೈಬರ್ ಆಗಿಲ್ಲ ಗುಂಡ, ಲೆಸ್ ಆಗಿದೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಬಿಡಿ ಅತ್ತೆ, 50,000 ನೀವು ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ ನೀವು ಅಂಥೇಳಿ ನಾನು ಹೇಳ್ತೀನಲ್ಲ, ಪ್ರತಿಯೊಂದಕ್ಕೂ ನಮ್ಮ ಅತ್ತಿಗೆನೇ ಕಾರಣ. ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಾದ್ರೆ ನಮ್ಮ ಅತ್ತಿಗೆ ಕಾರಣ, ಮತ್ತು ನಮ್ಮ ಗುಂಡ ಫೋಟೋ ಹಿಡಿತಾ ಇದ್ದಾನೆ, ಅವನೇ ಕಾರಣ ನನಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋದಕ್ಕೆ. ನನಗೆ ಕೇಕ್ ಕಟ್ ಮಾಡೋದು ಇಷ್ಟ ಇಲ್ಲ ಗುಂಡ ಅಂತ ಅಂದ್ರೂ ಕೇಳ್ತಿಲ್ಲ. ತೊಗೊಂಡು ಬಂದಿದ್ದಾನೆ ನೋಡಿ, ರೆಡಿ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ತರಿಸಿದ್ದಾನೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾನೆ ನೋಡಿ. ಇವನೇ ನಮ್ಮ ಗುಂಡ. ನೋಡಿ, ಎಷ್ಟು ಹೇಳಿದ್ರು ಬೇಡಪ್ಪ ಅಂತ ಅಂದ್ರೂ ಕೇಳಿದೆ. ನಮ್ಮ ಅಣ್ಣನ ಮಗ, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಕ್ಕಳು 3 ಜನನೂ ಸೇರ್ಕೊಂಡು Happy 50K to you. Happy 50K to you. Happy 50K to you. Vlogs. Happy 50K to you. ಥ್ಯಾಂಕ್ಸ್ ಕಣೋ ಗುಂಡ, ಥ್ಯಾಂಕ್ಸ್ ಪ್ರಿಯಾ, ಥ್ಯಾಂಕ್ಸ್ ಲಾವಣ್ಯ, ಥ್ಯಾಂಕ್ಸ್ ಅದಕ್ಕೆ. ನಮ್ಮ ಅಣ್ಣ ಇಲ್ಲ, ಡ್ಯೂಟಿಗೆ ಹೋಗಿದ್ದಾನೆ. ನಾನು ಎಷ್ಟು ಹೇಳ್ತೀನಲ್ವ, ನಮ್ಮ ಅತ್ತಿಗೆನೇ ಯೂಟ್ಯೂಬ್ಗೆ ಪಿತಾಮಹ ಅಂತೇಳಿ. ಅವಳಿಗೆ ಫಸ್ಟ್ ತಿನ್ಸೋಣ. ನನಗೆಲ್ಲ ಫಸ್ಟ್ ನೀವು ಇಲ್ಲ ಫಸ್ಟು ನೀವು ಕಷ್ಟಪಟ್ಟಿದ್ದು. ನೋಡಿ, ಇವನೇ ನಮ್ಮ ಗುಂಡ, ನಮ್ಮ ಅಣ್ಣ. Congrats Sata. ಥ್ಯಾಂಕ್ಸ್ ಗುಂಡ. ಹ್ಯಾಪಿ 50K. ಥ್ಯಾಂಕ್ ಯು ತಂದಕ್ಕೆ. ನಮ್ಮ ಅಣ್ಣನ ಮಗಳು ಪ್ರಿಯಾ ಅಂತ ಬಾಣ್ತಿ. ಪಾಪ ಇವಳು ನಮ್ಮ ಅಣ್ಣನ ಮಗ ಎಲ್ಲ ಸೇರ್ಕೊಂಡು ಅರೇಂಜ್ ಮಾಡಿರೋದು. ಲಾವಣ್ಯ ಇನ್ನೊಬ್ಳು ದೂರ ಇದ್ದಾಳೆ, ಅವಳು ಇದು ಮಾಡಿದ್ಲು. ಥ್ಯಾಂಕ್ಸ್ ರಮ್ಮ. ಥ್ಯಾಂಕ್ಸ್ ತಂದ. ಕಂಗ್ರಾಟ್ಸ್ ಅತ್ತೆ. ನೋಡ್ರಿ, ಇವಳಿಂದ ಯೂಟ್ಯೂಬ್ ಶುರು ಮಾಡಿದ್ದು ನಮ್ಮ ಅತ್ತಿಗೆ. ನಾನು ಹೋಗ್ರಿ ಬಂದ್ರಿ ಅನ್ನೋದು ಪ್ರೀತಿ ಜಾಸ್ತಿ ಅಂದರೆ ಇವಳು ಅಂತ ಹೇಳ್ತೀನಿ. ಅದ್ಯಾವುದೋ ಒಂದು ಹಾಡು ಹೇಳ್ತಾರಲ್ಲ, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ ಅಂತ. ನಾನೇನ್ ಹೇಳಿದ್ರು ಕಷ್ಟಪಟ್ಟಿದ್ದವ್ರು. ತಾಯಿಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ, ಊಟ ತಿಂಡಿ ಎಲ್ಲಾ ವಿಷಯದಲ್ಲಿ. ಅವಳ 2 ಮಕ್ಳಿಗಿಂತ ಹೆಂಗ್ ನೋಡ್ಕೊಳ್ತಾಳೆ ಅದೇ ತರ ನಾನು ನೋಡ್ಕೊಳ್ತಾರೆ ನಮ್ಮ ಅತ್ತಿಗೆ. ನಮ್ಮ ಅಣ್ಣನೂ ಅಷ್ಟೇ. ನಮ್ಮ ಅಣ್ಣನ ಮಗ ಗಂಡು ಮಕ್ಳಿಲ್ಲ ಅನ್ನೋಕ್ವರ್ಗೂ ಅವನ್ನ ನೀಗ್ಸಿದ್ದಾನೆ. ಇವಳು ಅಷ್ಟೇ, ಪ್ರತಿಯೊಂದು ವಿಷಯದಲ್ಲೂ ನನಗೆ ಯೂಟ್ಯೂಬ್ ಮಾಡೋ ಕಾರಣ ಇವಳೇ. ಮತ್ತೆ ನಾನು ಇವಾಗ ದುಡ್ಡು ತಗೊಳ್ತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಅಂದ್ರೆ ಇವಳೇನೆ. ನಾನಲ್ಲ, ಅವ್ರ ಕಷ್ಟ, ಅವ್ರ ಶ್ರಮ. ಅದು ಶ್ರಮ ಅಲ್ಲ, ನೀವು ಅದೊಂದು ನನಗೆ ಮಾಡಿ ಅಂತ ಒಂದು ದಾರಿ ತೋರಿಸಿದ್ರಲ್ವಾ. ಹಾಗಾಗಿ ನಾನು ಇವಳಿಂದ ನಾನು ಹೇಳ್ದೆ ಬೇಡ, ಅದಕ್ಕೆ ನನಗೆ 50,000 ಲೆಸ್ ಆಗಿದೆ ಅಂದ್ರೂ ಕೇಳಲಿಲ್ಲ. ಬೇಬಿ ಆಗತ್ತೆ ಹೇಳ್ರಿ, ಇವಳೇ ನನಗೆ ಯೂಟ್ಯೂಬ್ ಮಾಡು ಅಂದಿದ್ದು. ಏನಕ್ಕೆ ಏನಂತ ಹೇಳ್ರಿ, ಅದಕ್ಕೆ ಮಾತಾಡ್ರಿ. ಅಂದ್ರೆ ನಾವು ಒಂದು ಕೆಲ್ಸದ ಕಡೆ ಗಮನ ಕೊಟ್ರೆ ನಮ್ಮ ಮೈಂಡ್ ಆ ಕಡೆ ಡೈವರ್ಟ್ ಆಗುತ್ತೆ, ಬೇಡದೇರೆ ಯೋಚನೆಗಳೆಲ್ಲ ಬರಲ್ಲ. ಅದಕ್ಕೋಸ್ಕರ ಅವರು ಬೇರೆ ಕಡೆ ಬ್ಯುಸಿಯಾಗಿರ್ಲಿ ಅಂತ ನಾನು ಯೂಟ್ಯೂಬ್ ಮಾಡಿ ಅಂದೆ. ಯೂಟ್ಯೂಬ್ ಮಾಡಿದ್ರು, ಅವ್ರು ಶ್ರಮ ಪಟ್ಟರು, ಓಡಾಡಿದ್ರು, ಎಲ್ಲೆಲ್ಲಿ ಓಡಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿರೋದು. ಅವ್ರ ಶ್ರಮ ತಕ್ಕ ಫಲ ಇವತ್ತು ಸಿಕ್ಕಿದೆ, ಇನ್ನೂ ಸಿಗತ್ತೆ, ಇನ್ನೂ ಚೆನ್ನಾಗಾಗ್ತೀರ. ಸರಿ ಅದಕ್ಕೆ ಫ್ರೆಂಡು ಎಲ್ಲ ಇವಾಗಲ್ಲ, ಅವ್ಳು ಮದುವೆ ಆದಾಗಿಂದ ಇದೇ ಥರ ಇದೆ. ಸ್ವಂತ ನಮ್ಮ ಅಣ್ಣನ ಹೆಂಡ್ತಿ ಇವಳು. ನೀವೆಲ್ಲರೂ ಹೇಳ್ತೀರಾ ನೀವು ಪುಣ್ಯ ಮಾಡಿದ್ರಿ, ಯಾಕಂದರೆ ಡೆಲ್ಲಿಲಿ ಇವಳು ನನಗೆ ಊಟ ಮಾಡಿಸಿದ್ದು ನೋಡ್ಬಿಟ್ಟು ಹೇಳಿದ್ರಿ ತುಂಬ ಪುಣ್ಯ ಮಾಡಿದ್ರಿ ನೀವು ಅಂತಂದ್ರು. ಅದೇ ರೀತಿ ಇದ್ದಾಳೆ, ಇರೋವರೆಗೂ ಇದೇ ರೀತಿ ಇದ್ಬಿಡೋಣ, ಹಿಂಗೆ ಇದ್ಬಿಡಿ ಅದಕ್ಕೆ. ಥ್ಯಾಂಕ್ಸ್ ಅದಕ್ಕೆ. ನೋಡಿ ನಾನು ಸುಮ್ಮನೆ ಬಂದೆ. ಪಾಪು ಇದೆ, 1.5 ತಿಂಗಳು ಪಾಪು ಇದೆ. ಪಾಪು ನೋಡೋಣ ಅಂತ ಬಂದೆ. ನಾನು ಇವತ್ತೊಂದು ಫಂಕ್ಷನ್ಗೆ ಹೋಗಿದ್ದೆ. ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಬಂದೆ ಇಲ್ಲಿಗೆ. ಬರೋ ಅಷ್ಟೊತ್ತಿಗೆ ನಾನು ಹತ್ತಿದ್ದು ನೋಡಿ ತುಂಬ ಬೇಜಾರಾಗೋಯ್ತು ನಮ್ಮ ಗುಂಡನ್ಗೆ. ಅತ್ತೆ ಯಾಕೆ ಹಂಗೆ ಅಳ್ತಾ ಇದ್ರು ಅಂತ ಹೇಳಿ ಅದು ಸಮಾಧಾನ ಮಾಡೋಕ್ಕೋಸ್ಕರ ಗಡ್ಬಡ್ ಐಸ್ ತರಿಸಿದ್ದಾನೆ. ಐಸ್ ಯಾರಿಗೂ ತೋರಿಸಲ್ಲ, ನಾನು ಒಬ್ಬಳೇ ತಿನ್ನಬೇಕು. ಎಲ್ಲ ರೆಡಿ ಮಾಡಿ ನೋಡಿ, ಅಷ್ಟು ನನಗೆ ಇದು ಮಾಡ್ದೆ. ನಾನು ಯಾವತ್ತೂ ನನಗೆ ಕೇಕ್ ಕಟ್ ಮಾಡೋದಾಗಲಿ ಏನೂ ಇಷ್ಟ ಇಲ್ಲ, ಬೇಡ ಅಂದರೂ ಕೇಳಲಿಲ್ಲ. ಅವ್ನ ಪ್ರೀತಿಗೋಸ್ಕರ ನಾನು ಬೇಜಾರು ಮಾಡ್ಕೊಳ್ತಾನಲ್ಲ ಅಂಥೇಳಿ ಕೇಕ್ ಕಟ್ ಮಾಡಿರೋದು ನಾನು. ನಮ್ಮ ಅತ್ತಿಗೆನ ತೋರಿಸಿದ್ನಲ್ಲ, ನಮ್ಮ ಅಡಿಪಾಯ ಅವಳು, ಯೂಟ್ಯೂಬ್ಗೆ ನನಗೆ ಅಡಿಪಾಯ ಅವಳು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.